ಮಾಲಿನ್ಯ ಪೊಲ್ಯೂಷನ್ ಪರೀಕ್ಷೆಗೆ ಅತ್ಯಂತ ಮುಖ್ಯ ಒನ್-ಲೈನರ್ಸ್. ಮೂಲಭೂತ ಅಂಶಗಳು. ಮಾಲಿನ್ಯ ಎಂದರೆ ಪರಿಸರ ಭೌತಿಕ, ರಾಸಾಯನಿಕ ಅಥವಾ ಜೈವಿಕ ಗುಣಗಳಲ್ಲಿ ಹಾನಿಕಾರಕ ಬದಲಾವಣೆ ಉಂಟಾಗುವುದು. ಮಾಲಿನ್ಯದ ಪ್ರಮುಖ ವಿಧಗಳು: ವಾಯು, ಜಲ, ಮಣ್ಣು, ಶಬ್ದ, ಉಷ್ಣ ಮತ್ತು ವಿಕಿರಣ ಮಾಲಿನ್ಯ. ಮಾಲಿನ್ಯಕಾರಕ ವಸ್ತುಗಳು ಪೊಲ್ಯೂಟಂಟ್ ಮಾಲಿನ್ಯಕಾರಕ ಎಂದು ಕರೆಯಲಾಗುತ್ತದೆ. ಮಾಲಿನ್ಯಕಾರಕಗಳು ಘನ, ದ್ರವ ಅಥವಾ ಅನಿಲ ರೂಪದಲ್ಲಿರಬಹುದು. ಮಾಲಿನ್ಯದ ಮೂಲಗಳನ್ನು ನೈಸರ್ಗಿಕ ಮತ್ತು ಮಾನವ ಸೃಷ್ಟ ಎಂದು ವಿಂಗಡಿಸಬಹುದು. ವಾಯು ಮಾಲಿನ್ಯ. ವಾಯು ಮಾಲಿನ್ಯ ಎಂದರೆ ವಾತಾವರಣದಲ್ಲಿ ಹಾನಿಕಾರಕ ಅನಿಲಗಳು ಮತ್ತು ಕಣಗಳ ಪ್ರಮಾಣ ಹೆಚ್ಚಾಗುವುದು. ವಾಯು ಮಾಲಿನ್ಯದ ಪ್ರಮುಖ ಮೂಲಗಳು: ವಾಹನಗಳು, ಕೈಗಾರಿಕೆಗಳು, ವಿದ್ಯುತ್ ಸ್ಥಾವರಗಳು ಮತ್ತು ಜೀವಾಂಶ ಇಂಧನ ದಹನ. ಕಾರ್ಬನ್ ಮೊನಾಕ್ಸೈಡ್ CO ಅಪೂರ್ಣ ದಹನದಿಂದ ಮುಖ್ಯವಾಗಿ ಉಂಟಾಗುತ್ತದೆ. ಸಲ್ಫರ್ ಡೈಆಕ್ಸೈಡ್ SO2 ಮುಖ್ಯವಾಗಿ ಕಲ್ಲಿದ್ದಲು ಮತ್ತು ಇತರೆ ಸಲ್ಫರ್ ಹೊಂದಿರುವ ಇಂಧನಗಳ ದಹನದಿಂದ ಬಿಡುಗಡೆಯಾಗುತ್ತದೆ. ನೈಟ್ರೋಜನ್ ಆಕ್ಸೈಡ್ NO2 ವಾಹನಗಳು ಮತ್ತು ಕೈಗಾರಿಕಾ ದಹನ ಪ್ರಕ್ರಿಯೆಗಳಿಂದ ಹೊರಬರುತ್ತದೆ. PM 2.5 ಎಂದರೆ ವಾಸ್ತವ 2.5 ಮೈಕ್ರೋ ಮೀಟರ್ ಅಥವಾ ಅದಕ್ಕಿಂತ ಕಡಿಮೆ ಇರುವ ಸೂಕ್ಷ್ಮ ಕಣಗಳು. PM 2.5 ಕಣಗಳು ಉಸಿರಾಟದ ವ್ಯವಸ್ಥೆಯ ಆಳವಾದ ಭಾಗಗಳಿಗೆ ಪ್ರವೇಶಿಸಬಹುದು. ಸ್ಮಾಗ್ ಎಂದರೆ ಹೊಗೆ ಮತ್ತು ಮಂಜಿನ ಮಿಶ್ರಣಕ್ಕೆ ಸಂಬಂಧಿಸಿದ ವಾಯು ಮಾಲಿನ್ಯದ ಸ್ಥಿತಿ. ಫೋಟೋಕೆಮಿಕಲ್ ಸ್ಮಾಗ್ ಸೂರ್ಯನ ಬೆಳಕಿನ ಉಪಸ್ಥಿತಿಯಲ್ಲಿ NO2 ಮತ್ತು VOCs ನಡುವೆ ಪ್ರತಿಕ್ರಿಯೆಗಳಿಂದ ಉಂಟಾಗುತ್ತದೆ. ಫೋಟೋಕೆಮಿಕಲ್ ಸ್ಮಾಗ್ನ ಪ್ರಮುಖ ಉತ್ಪನ್ನಗಳಲ್ಲಿ ನೆಲಮಟ್ಟದ ಓಜೋನ್ ಸೇರಿದೆ. ನೆಲಮಟ್ಟದ ಓಜೋನ್ ಮಾನವನಿಗೆ ಹಾನಿಕಾರಕ ವಾಯು ಮಾಲಿನ್ಯ ಕಾರಕವಾಗಿದೆ. ಓಜೋನ್ ಪದರದ ಓಜೋನ್ ಮಾತ್ರವಲ್ಲ, ನೆಲಮಟ್ಟದ ಓಜೋನ್ ಕೂಡ ಒಂದೇ ಅನಿಲವಾದರೂ ಅದರ ಪರಿಸರ ಪರಿಣಾಮ ವಿಭಿನ್ನ. SO2 ಮತ್ತು NO2 ಆಮ್ಲಮಳೆಗೆ ಪ್ರಮುಖ ಕಾರಣವಾಗಿವೆ. ಆಮ್ಲಮಳೆ ಸಾಮಾನ್ಯವಾಗಿ ಸಲ್ಫ್ಯೂರಿಕ್ ಮತ್ತು ನೈಟ್ರಿಕ್ ಆಮ್ಲಗಳ ರಚನೆಯೊಂದಿಗೆ ಸಂಬಂಧಿಸಿದೆ. ಆಮ್ಲಮಳೆ ಎಂದರೆ ಸಾಮಾನ್ಯವಾಗಿ ಮಳೆಗಿಂತ ಹೆಚ್ಚು ಆಮ್ಲತೆಯಿರುವ ಮಳೆ ಅಥವಾ ಆರ್ದ್ರ ನಿಕ್ಷೇಪ. ಆಮ್ಲಮಳೆಯ ಪ್ರಮುಖ ಕಾರಣ SO2, NO2. ಆಮ್ಲಮಳೆ ಮಣ್ಣು, ಜಲಮೂಲಗಳು, ಅರಣ್ಯಗಳು ಮತ್ತು ಕಟ್ಟಡಗಳ ಮೇಲೆ ಹಾನಿಕಾರಕ ಪರಿಣಾಮ ಬೀರುತ್ತದೆ. ಆಮ್ಲೀಯ ಮಳೆಯು ಸುಣ್ಣದ ಕಲ್ಲಿನ ಕಟ್ಟಡಗಳು ಮತ್ತು ಸ್ಮಾರಕಗಳನ್ನು ಹಾನಿಗೊಳಿಸುತ್ತವೆ. ಜಲಮಾಲಿನ್ಯ ಎಂದರೆ ನೀರಿನ ಭೌತಿಕ, ರಾಸಾಯನಿಕ ಮತ್ತು ಜೈವಿಕ ಗುಣಗಳಲ್ಲಿ ಹಾನಿಕಾರಕ ಬದಲಾವಣೆ. ಜಲಮಾಲಿನ್ಯದ ಪ್ರಮುಖ ಮೂಲಗಳು: ಕೈಗಾರಿಕಾ ತ್ಯಾಜ್ಯ, ಒಳಚರಂಡಿ, ಕೃಷಿ ಹರಿವು ಮತ್ತು ತೈಲ ಸೋರಿಕೆ. ನೀರಿನಲ್ಲಿ ಸಾವಯವ ತ್ಯಾಜ್ಯಗಳು ಹೆಚ್ಚಾದಾಗ ಆಮ್ಲಜನಕದ ಬೇಡಿಕೆ ಹೆಚ್ಚಾಗುತ್ತದೆ. BOD ಪೂರ್ಣ ರೂಪ ಬಯೋಲಾಜಿಕಲ್ ಆಕ್ಸಿಜನ್ ಡಿಮ್ಯಾಂಡ್. ನೀರಿನಲ್ಲಿ BOD ಹೆಚ್ಚುತ್ತಿರುವುದು ಸಾಮಾನ್ಯವಾಗಿ ಸಾವಯವ ಮಾಲಿನ್ಯ ಹೆಚ್ಚುತ್ತಿರುವುದನ್ನು ಸೂಚಿಸುತ್ತದೆ. DO ಪೂರ್ಣ ರೂಪ ಡಿಸಾಲ್ವ್ಡ್ ಆಕ್ಸಿಜನ್ನು. ಆರೋಗ್ಯಕರ ಜಲ ಪರಿಸರಕ್ಕೆ ಸಾಕಷ್ಟು ಕರಗಿದ ಆಮ್ಲಜನಕ ಅಗತ್ಯ. ಯೂಟ್ರೋಫಿಕೇಷನ್ ಎಂದರೆ ನೀರಿನಲ್ಲಿ ನೈಟ್ರೋಜನ್ ಮತ್ತು ಫಾಸ್ಫರಸ್ನಂತಹ ಪೋಷಕಾಂಶಗಳು ಅಧಿಕವಾಗಿ ಸೇರುವ ಪ್ರಕ್ರಿಯೆ. ಯೂಟ್ರೋಫಿಕೇಷನ್ನಿಂದ ಶೈವಾಲುಗಳ ಅತಿವೃದ್ಧಿ ಉಂಟಾಗಬಹುದು. ಶೈವಾಲುಗಳ ಅತಿವೃದ್ಧಿಯ ನಂತರ ನೀರಿನಲ್ಲಿನ ಆಮ್ಲಜನಕ ಕಡಿಮೆಯಾಗಬಹುದು. ಆಮ್ಲಜನಕದ ಕೊರತೆಯಿಂದ ಮೀನುಗಳು ಮತ್ತು ಇತರ ಜಲಚರಗಳು ಸಾಯಬಹುದು. ಬಯೋಮ್ಯಾಗ್ನಿಫಿಕೇಷನ್ ಎಂದರೆ ಆಹಾರ ಸರಪಳಿಯ ಮೇಲಿನ ಹಂತಗಳಿಗೆ ಸಾಗಿದಂತೆ ಕೆಲವು ವಿಷಕಾರಿ ವಸ್ತುಗಳ ಸಾಂದ್ರತೆ ಹೆಚ್ಚಾಗುವುದು. ಪಾದರಸ ಬಯೋಮ್ಯಾಗ್ನಿಫಿಕೇಷನ್ಗೆ ಪ್ರಸಿದ್ಧ ಉದಾಹರಣೆ. ಮಣ್ಣು ಮಾಲಿನ್ಯದ ಪ್ರಮುಖ ಕಾರಣಗಳು: ರಾಸಾಯನಿಕ ಗೊಬ್ಬರ, ಕೀಟನಾಶಕಗಳು, ಕೈಗಾರಿಕೆ ತ್ಯಾಜ್ಯ, ಪ್ಲಾಸ್ಟಿಕ್ಕು. ಅತಿಯಾದ ಕೀಟನಾಶಕ ಬಳಕೆ ಮಣ್ಣಿನ ಜೀವಿಗಳ ಮೇಲೆ ಪರಿಣಾಮ ಬೀರಬಹುದು. ಭಾರ ಲೋಹಗಳಾದ ಸೀಸ, ಪಾದರಸ ಮತ್ತು ಕ್ಯಾಡ್ಮಿಯಂ ಮಣ್ಣನ್ನು ಮಾಲಿನ್ಯಗೊಳಿಸಬಹುದು. ಪ್ಲಾಸ್ಟಿಕ್ ತ್ಯಾಜ್ಯ ಮಣ್ಣಿನಲ್ಲಿ ದೀರ್ಘಕಾಲ ಉಳಿದು ಪರಿಸರಕ್ಕೆ ಹಾನಿ ಉಂಟುಮಾಡುತ್ತದೆ. ಜೈವಿಕವಾಗಿ ವಿಘಟಿಸಬಹುದಾದ ತ್ಯಾಜ್ಯ ಸೂಕ್ಷ್ಮಜೀವಿಗಳಿಂದ ನೈಸರ್ಗಿಕವಾಗಿ ವಿಭಜನೆಯಾಗುತ್ತದೆ. ಜೈವಿಕವಾಗಿ ವಿಘಟಿಸಲಾಗದ ತ್ಯಾಜ್ಯ ಸುಲಭವಾಗಿ ನೈಸರ್ಗಿಕವಾಗಿ ವಿಭಜನೆಯಾಗುವುದಿಲ್ಲ. ಶಬ್ದ ಮಾಲಿನ್ಯ. ಶಬ್ದವು ಅನಗತ್ಯ ಅಥವಾ ಅತಿಯಾದ ಮಟ್ಟದಲ್ಲಿ ಉಂಟಾದ ಶಬ್ದ ಮಾಲಿನ್ಯವಾಗುತ್ತದೆ. ಶಬ್ದದ ತೀವ್ರತೆಯನ್ನು ಸಾಮಾನ್ಯವಾಗಿ ಡೆಸಿಬಲ್ನಲ್ಲಿ ಅಳೆಯಲಾಗುತ್ತದೆ. ಶಬ್ದ ಮಾಲಿನ್ಯದ ಪ್ರಮುಖ ಮೂಲಗಳು: ವಾಹನಗಳು, ಕಾರ್ಖಾನೆಗಳು, ನಿರ್ಮಾಣ ಕಾರ್ಯಗಳು ಮತ್ತು ಧ್ವನಿವರ್ಧಕಗಳು. ದೀರ್ಘಕಾಲದ ಅತಿಯಾದ ಶಬ್ದವು ಶ್ರವಣ ಸಾಮರ್ಥ್ಯಕ್ಕೆ ಹಾನಿ ಮಾಡಬಹುದು. ಶಬ್ದ ಮಾಲಿನ್ಯವು ನಿದ್ರೆ ಮತ್ತು ಮಾನಸಿಕ ನೆಮ್ಮದಿಗೆ ಪರಿಣಾಮ ಬೀರುತ್ತದೆ. ವಿಕಿರಣ ಮಾಲಿನ್ಯ. ವಿಕಿರಣಶೀಲ ವಸ್ತುಗಳಿಂದ ಪರಿಸರಕ್ಕೆ ಹಾನಿಕರ ವಿಕಿರಣ ಬಿಡುಗಡೆಯಾಗದ ವಿಕಿರಣ ಮಾಲಿನ್ಯ ಉಂಟಾಗುತ್ತದೆ. ಪರಮಾಣು ವಿದ್ಯುತ್ ಸ್ಥಾವರಗಳು, ಪರಮಾಣು ತ್ಯಾಜ್ಯ ಮತ್ತು ಕೆಲವು ವೈದ್ಯಕೀಯ ಕೈಗಾರಿಕಾ ಮೂಲಗಳು ವಿಕಿರಣದ ಮೂಲಗಳಾಗಬಹುದು. ವಿಕಿರಣಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ಅಥವಾ ದೀರ್ಘಕಾಲ ಒಡ್ಡಿಕೊಳ್ಳುವುದರಿಂದ ಜೀವಕೋಶ ಮತ್ತು DNAಗೆ ಹಾನಿ ಉಂಟುಮಾಡಬಹುದು. ಉಷ್ಣ ಮಾಲಿನ್ಯ. ಕೈಗಾರಿಕೆ ಅಥವಾ ವಿದ್ಯುತ್ ಸ್ಥಾವರಗಳಿಂದ ಬಿಸಿಯಾದ ನೀರನ್ನು ಮೂಲ
ಜಲಮೂಲಗಳಿಗೆ ಬಿಡುವುದರಿಂದ ಉಷ್ಣ ಮಾಲಿನ್ಯ ಉಂಟಾಗಬಹುದು. ನೀರಿನ ತಾಪಮಾನ ಹೆಚ್ಚಾದಾಗ ಅದರಲ್ಲಿ ಕರಗಿದ ಆಮ್ಲಜನಕದ ಪ್ರಮಾಣ ಕಡಿಮೆಯಾಗಬಹುದು. ಉಷ್ಣ ಮಾಲಿನ್ಯವು ಜಲಚರಗಳ ಜೀವನ ಮತ್ತು ಸಂತಾನೋತ್ಪತ್ತಿ ಮೇಲೆ ಪರಿಣಾಮ ಬೀರಬಹುದು. ಮಾಲಿನ್ಯ ನಿಯಂತ್ರಣ ಅತ್ಯಂತ ಮುಖ್ಯ. ಮಾಲಿನ್ಯ ನಿಯಂತ್ರಣದ ಪ್ರಮುಖ ವಿಧಾನ 3R: ರೆಡ್ಯೂಸ್, ರಿಯೂಸ್, ರೀಸೈಕಲ್. ರೆಡ್ಯೂಸ್ ಅಂದರೆ ಬಳಕೆಗಳನ್ನು ಕಡಿಮೆ ಮಾಡುವುದು. ರಿಯೂಸ್ ಅಂದರೆ ವಸ್ತುಗಳನ್ನು ಮರುಬಳಕೆ ಮಾಡುವುದು. ರೀಸೈಕಲ್ ತ್ಯಾಜ್ಯ ವಸ್ತುಗಳನ್ನು ಮರುಸಂಸ್ಕರಿಸಿ ಮತ್ತೆ ಬಳಸೋದು. ವಾಹನಗಳಿಗೆ ಉಂಟಾಗುವ ವಾಯು ಮಾಲಿನ್ಯ ಕಡಿಮೆ ಮಾಡಲು ಸಾರ್ವಜನಿಕ ಸಾರಿಗೆ ಮತ್ತು ಸ್ವಚ್ಛ ಇಂಧನ ಸಹಾಯಕ. ಕೈಗಾರಿಕಾ ತ್ಯಾಜ್ಯವನ್ನು ಶುದ್ಧೀಕರಿಸದೆ ಜಲಮೂಲಗಳಿಗೆ ಬಿಡಬಾರದು. ಮರ ನೆಡುವುದು ಮತ್ತು ಅರಣ್ಯ ಸಂರಕ್ಷಣೆ ವಾಯು ಗುಣಮಟ್ಟ ಸುಧಾರಿಸಲು ಸಹಾಯ ಮಾಡುತ್ತದೆ. ಭಾರತ ಪ್ರಮುಖ ಕಾಯ್ದೆಗಳು: ಜಲಮಾಲಿನ್ಯ ತಡೆ ನಿಯಂತ್ರಣ ಕಾಯ್ದೆ 1974, ವಾಯು ಮಾಲಿನ್ಯ ತಡೆ ನಿಯಂತ್ರಣ ಕಾಯ್ದೆ 1985, ಪರಿಸರ ಸಂರಕ್ಷಣಾ ಕಾಯ್ದೆ 1986. ಕೇಂದ್ರ ಮಾಲಿನ್ಯ ನಿಯಂತ್ರಕ ಮಂಡಳಿ CPCB ಜಲ ಕಾಯ್ದೆ 1974 ಅಡಿ ಸ್ಥಾಪಿಸಲಾಯಿತು. CPCBಯ ಪ್ರಮುಖ ಕಾರ್ಯ ದೇಶಾದ್ಯಂತ ಮಾಲಿನ್ಯ ನಿಯಂತ್ರಣಕ್ಕೆ ಸಂಬಂಧಿಸಿದ ಮಾನದಂಡ ಮತ್ತು ಮೇಲ್ವಿಚಾರಣೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದವು. ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ KSPCB ರಾಜ್ಯದಲ್ಲಿ ಮಾಲಿನ್ಯ ನಿಯಂತ್ರಣಕ್ಕೆ ಸಂಬಂಧಿಸಿದ ಪ್ರಮುಖ ಸಂಸ್ಥೆ. ಮಾಲಿನ್ಯ, ಪರಿಸರದ ಹಾನಿಕಾರಕ ಬದಲಾವಣೆ, ವಾಯು ಮಾಲಿನ್ಯ, ವಾಹನ, ಕೈಗಾರಿಕೆ ಇಂಧನ ದಹನ, CO ಅಪೂರ್ಣ ದಹನ, CO2 ಆಮ್ಲ ಮಳೆ, NO2 ಆಮ್ಲ ಮಳೆ ಮತ್ತು ಫೋಟೋಕೆಮಿಕಲ್ ಸ್ಮಾಗ್, PM 2.5 ಅತಿ ಸೂಕ್ಷ್ಮ ಕಣಗಳು, ನೆಲಮಟ್ಟದ O3 ಹಾನಿಕಾರಕ ಮಾಲಿನ್ಯಕಾರಕ, BOD ಹೆಚ್ಚಳ, ಸಾವಯವ ಮಾಲಿನ್ಯ ಹೆಚ್ಚಳ, DO ಡಿಸಾಲ್ವ್ಡ್ ಆಕ್ಸಿಜನು, ಯೂಟ್ರಿಫಿಕೇಷನು, ಪೋಷಕಾಂಶಗಳ ಅಧಿಕತೆ, ಆಲ್ಗಾನ್ ಬ್ಲೂಮು, ಬಯೋಮ್ಯಾಗ್ನಿಫಿಕೇಷನು, ಆಹಾರ ಸರಪಳಿಯಲ್ಲಿ ವಿಷಕಾರಿ ವಸ್ತುಗಳ ಸಾಂದ್ರತೆ ಹೆಚ್ಚಳ, ಮರ್ಕ್ಯೂರಿ ಬಯೋಮ್ಯಾಗ್ನಿಫಿಕೇಷನ್, ಶಬ್ದ ಡೆಸಿಬಲ್ಲು, ಉಷ್ಣ ಮಾಲಿನ್ಯ, ನೀರಿನ ತಾಪಮಾನ ಹೆಚ್ಚಳ, DO ಕಡಿಮೆ. 3R: ರೆಡ್ಯೂಸು, ರಿಯೂಸು, ರೀಸೈಕಲು. ಜಲ ಕಾಯ್ದೆ 1974, ವಾಯು ಕಾಯ್ದೆ 1981, ಪರಿಸರ ಸಂರಕ್ಷಣಾ ಕಾಯ್ದೆ 1986, CPCB ಕೇಂದ್ರ ಮಟ್ಟದ ಮಾಲಿನ್ಯ ನಿಯಂತ್ರಣ ಸಂಸ್ಥೆ, KSPCB ಕರ್ನಾಟಕ ರಾಜ್ಯ ಮಟ್ಟದ ಮಾಲಿನ್ಯ ನಿಯಂತ್ರಣ ಸಂಸ್ಥೆ.